ಮನೆಗಳಲ್ಲಿ ಗುರುದೇವರನ್ನ ಪೂಜೆ ಮಾಡಿಕೊಂಡು ಆಮೇಲೆ ತದನಂತರ ಎಲ್ಲ ಮನೆಗಳನ್ನು ಆರಂಭಿಸಬೇಕಾಗಿ ಎಲ್ಲರಿಗೂ ವಿನಂತಿ. ಜಯ ವಾಲ್ಮೀಕಿ. ಅಲ್ಲಿ ನಿಂತಿರುವಂತ ಅಣ್ಣಂದಿರ ಸಂಬಂಧರು, ಹಿರಿಯರು, ಮುಖಂಡರು, ನಮ್ಮ ಕುಲಬಂಧರು ಆಸನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಗಲ್ಬೆ ಬೇಡ, ಆಸನರಾಗಬೇಕು. ಇಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಆ ಮಹಾ ಉದ್ದೇಶವನ್ನು ನಾವು ಪಡ್ಕೋಬೇಕಾಗತ್ತೆ. ಅದರಿಂದ ಆಸೀನರಾಗಿ ದಯವಿಟ್ಟು ಹಿಂದೆ ಇರುವಂತವ್ರು ಆಸೀನರಾಗಬೇಕು. ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಒಂದು ಜಾಗೃತಿ ಸಭೆ ಏನಿದೆ ಇವತ್ತು ನಿಮಗೆಲ್ಲ ತಿಳಿದಂತೆ ಭಾಗವಹಿಸಿದೆ. ಅದೇ ರೀತಿ ಈ ವೇದಿಕೆ ಮೇಲೆ ಇರುವಂತಹ ಈ ವೇದಿಕೆ ಮೇಲೆ ಸರ್ ಊದ್ಕಡ್ಡಿ ಮತ್ತೆ ಶೋರೂಮ್ ಮೇಲೆ ವಿಶಾಲ್ಪುಟ್ಟ ಮಸೀದಿ ಮೇಲೆ ಬೇಗ ಒಂದು ಸೇಪ್ ಎತ್ತಿಲ್ಲ ಅವ್ರು ಮಸೀದಿ ಆಪೋಸಿಟ್ ಮೇಲೆ ಬೇಗ ಬಂದರೆ ಸೈಡ್ ಬರ್ಬೇಡಿ. ಹಾಂ, ಸ್ವಲ್ಪ ಹಿಂದೆ ಸ್ವಾಮಿ ಮಾಡೋ ಕೆಲಸನೇ ಮಾಡ್ತಾರೆ. ಅಡ್ಡ 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 ಬರಬೇಡಿ. ಅಡ್ಡ ಬಂದರೆ ಯಾರು ಕಾಣಿಸ್ತಾರೆ. ಇದೆ ಹಂಗೆ ಇಟ್ಕೊಳ್ಳಿ. ಸ್ವಲ್ಪ ಹಿಂದೆ ಇವೆಲ್ಲ ಹಂಗೆ ನಿಂತ್ಕೊಳ್ಳಿ ಸರ್. ಗಣ್ಯ ವ್ಯಕ್ತಿಗಳೇ ಮತ್ತು ವೇದಿಕೆ ಮುಂದೆ ನೆರೆದಿರ್ತಕ್ಕಂಥ ಸ್ನೇಹಿತರೆ, ನಾನು ಎರಡು ಮಾತು ಹೇಳ್ತೀನಿ, ಹೆಚ್ಚಿಗೆ ಮಾತಾಡೋದಿಲ್ಲ. ದಯವಿಟ್ಟು ನಾನು ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ. ST ಪಟ್ಟಿಗೆ ಗುರುಬರ ಸೇರ್ಪಡೆಗೆ ಮನೋಯತ್ನ ಅಂತ ಇವತ್ತು ಪೇಪರ್ ಅಲ್ಲಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನಮ್ಮನ್ನ ಹೀನಾಯ ಮಾಡಬೇಡಿ. ನಮ್ಮ ಜನ ಬಹಳ ಬಡವರಿದ್ದಾರೆ, ನೀವು ಬಹಳ ಧನಿಕರಿದ್ದೀರಿ. ದಯವಿಟ್ಟು ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ, ನೀವು ನಿಮ್ಮ 2A ನಲ್ಲೇ ಇರಿ, ನಮ್ಮ STಗೆ ತೊಂದರೆ ಕೊಡಬೇಡಿ. ದಯವಿಟ್ಟು ಇನ್ನೊಂದು ಕಳಕಳಿ ಹೇಳ್ತೀನಿ, ಇವತ್ತು ಈ ಸಭಾಮಂದಿರದಲ್ಲಿ ನಾವು ತಹಸೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಡಬೇಕು ಅಂತ ತಮ್ಮ ಗಣ್ಯ ವ್ಯಕ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಂದು. ಎರಡನೇದು, ನಮ್ಮ 2 ವರ್ಷ 3 ವರ್ಷ ಆಗಿದೆ 1 ಕೋಟಿ ರೂಪಾಯಿ ನಮ್ಮ ST ಸಮುದಾಯ ಭವನಕ್ಕೆ ದುಡ್ಡು ಬಂದು. ಇದುವರೆಗೆ ನಮ್ಮ ಪದಾಧಿಕಾರಿಗಳು ಹಿಂದೆ ಇದ್ದವರು ದಯವಿಟ್ಟು ಏನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಇದು ಆಗೋಯ್ತು, ಅದು ಆಗೋಯ್ತು, ಕೇಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ ಕಾಲ ತಗೊಂಡು ಬಂದಿದ್ದಾರೆ. ಇವತ್ತು ಯಾರು ಈ ಪದಾಧಿಕಾರಿಗಳು ಆಗ್ತಾರೆ, ದೊಡ್ಡ ವ್ಯಕ್ತಿಗಳು, ಇದನ್ನ ಪರಿಗಣಿಸಿ ದಯವಿಟ್ಟು ನಮಗೆ ಒಂದು ವಾಲ್ಮೀಕಿ ಭವನ ಆದಷ್ಟು ಬೇಗನೆ ಕಟ್ಟಿಕೊಡುವುದಕ್ಕೆ ಪ್ರಯತ್ನ ಪಡಬೇಕು ಅಂತ ಎರಡನೇದಾಗಿ ಪ್ರಾರ್ಥನೆ ಮಾಡುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ವಾಲ್ಮೀಕಿ ಜಿ.
ವಾಲ್ಮೀಕಿ ಜನಾಂಗದವ್ರಿಗೆ ಸರ್ಕಾರದಿಂದ ಬರೋದು ಯಾವುದೇ ಸೌಲಭ್ಯ ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕೆ ಇವತ್ತು ಏನು ನಮ್ಮ ಅಧ್ಯಕ್ಷರನ್ನ ನಾವು ನೇಮಕ ಮಾಡ್ತೀವೋ ಅವ್ರು ನಮ್ಮ ಪ್ರತಿಯೊಂದೂ ಸರ್ಕಾರದಿಂದ ಬರೋ ಸೌಲಭ್ಯಗಳೆಲ್ಲ ಎಲ್ಲ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಸೇರಿರ್ತಕ್ಕಂಥ ನನ್ನ ಹಿರಿಯರು ಕಿರಿಯರು ಹಾಗೂ ನಮ್ಮ ಅಧ್ಯಕ್ಷರುಗಳಿಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಏನ್ ಸಮಾಜದ ಬಗ್ಗೆ ಒಂದೆರಡು ಮಾತು. ಏನು ನಾವು ಸಮಾಜ ಎಲ್ಲಿದ್ದೀವಿ, ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನಾವು ಸ್ವಲ್ಪ ಇವುಗಳಲ್ಲಿ ಯೋಚನೆ ಮಾಡ್ಬೇಕು. ನಾವೆಲ್ಲಿ ಕರೆಕ್ಟ್ ಹೋಗ್ತಾ ಇದೀವಿ ನಮ್ಗೆ ಗೊತ್ತು ಇಲ್ಲಿಂದ. ಇದೆಲ್ಲ ಸ್ವಲ್ಪ ಜಾಗೃತ ಮೂಡ್ಕೊಂಡು ಹಿರಿಯರ ಹೇಳ್ತಾ ಇದೀವಿ. ಸ್ವಲ್ಪ ಸಂಘಟನೆಗೆ ಒತ್ತು ಕೊಟ್ಟು ಎಲ್ರೂ ಸ್ವಲ್ಪ ನಮ್ದೇ ಅಂತ ಒಂದು ಸಮಾಜ ಅದರಲ್ಲಿ ಸಂಘಟನೆಗೆ ಒತ್ತು ಕೊಡ್ಬೇಕು ಅಂತ ಸ್ವಲ್ಪ ಹೇಳ್ತಾ ನಮ್ಮ ಹಿರಿಯರಲ್ಲಿ ಮನವಿ ಮಾಡ್ತಾ ಇರಲ್ಲ ಇದಕ್ಕೆ ಸ್ವಲ್ಪ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀವಿ. ಒಂದು ವಿಚಾರಕ್ಕೆ ಬಂದ್ರೆ ಈ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮ ಒಂದು ವಾಲ್ಮೀಕಿ ಸಮುದಾಯವನ್ನು ಯಾಕೆ ತುಳಿತಾ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲ, ಮುಖ್ಯವಾಗಿ ಹೋರಾಟ ಇಲ್ಲ. ನಾವು ಯಾವತ್ತು ಹೋರಾಟ ಮಾಡುವ ಹೊರತು ನಮ್ಮ ಗುರಿ ನಾವು ಸಾಧನೆ ಮಾಡಕ್ಕೆ ಸಾಧ್ಯವೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಶಿಕ್ಷಣ ಸಂಘಟನೆ ಹೋರಾಟ, ಈ ಹೋರಾಟ ಹೇಳಿದ್ರೆ ನಾವೇನು ಮಾಡಕ್ಕೆ ಸಾಧ್ಯ ಇಲ್ಲ. ನಾವ್ ಎಷ್ಟು ಮಾತಾಡ್ಕೊಂಡ್ರು, ಎಷ್ಟು ಮನವಿ ಕೊಟ್ಟರು, ಎಷ್ಟು ಒಂದು ಅರ್ಜಿಗಳು ಕೊಟ್ಟರು ಏನು ಪಾಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದು ಹೋರಾಟದ ಮುಖಾಂತರ ನಮ್ಮ ಕನಸು ಏನಾದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನಾದ್ರು ನಾವು ಉಳಿಸ್ಬೇಕು ಅಂತಂದ್ರೆ ಇವತ್ತು ನಾವು ಹೋರಾಟ ಮಾಡಿ ಅದನ್ನು ಉಳಿಸ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇವತ್ತು ನಾವು ಮಾತಾಡಕ್ಕೆ ಅವಕಾಶ ಕೊಡ್ತಿದ್ದೆ ಎಲ್ಲ ವಾಲ್ಮೀಕಿ ಕುಟುಂಬದವ್ರಿಗೆ ನಾವು ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ಸಂಘದ ಪ್ರಧಾನ ಕಾರ್ಯದರ್ಶಿ ಹುದ್ದೆನ ಈಗ ಎಲ್ಲರೂ ಓವರಾಲ್ ಒಂದು ಒಪಿನಿಯನ್ ಕೊಟ್ಟ ಮೇಲೆ ಈ ತೀರ್ಮಾನಕ್ಕೆ ನಾನು ಸಹ ನೋಡಿ ಮುಕ್ತವಾಗಿ ಹೇಳ್ತಾ ಇದ್ದೀನಿ. ನಾನು ಯಾಕೆಂದ್ರೆ ಯಾವತ್ತೂ ಅಷ್ಟೇ ನೇರವಾಗಿ ಮಾಡಿ ದುಷ್ಟ ನನ್ನ ಸಹೋದರವಾಗಿ ನಾನು ಹೇಗೆ ಚೆನ್ನಾಗಿರಲ್ಲ ಅಂತೇಳಿ ಈ ಒಪಿನಿಯನ್ ಸರ್ವಾನುಮತ ನೀವೆಲ್ಲರೂ ಸಹ ಹೇಳಿದ್ರಿಂದ ಸಂತೋಷವಾಗಿ ಇರುವಿಕೆ ಸ್ಪಷ್ಟನೆ ಈ ಒಂದು ವಿದ್ಯೆಯನ್ನು ನಾನೇ ಅನೌನ್ಸ್ ಮಾಡಬೇಕು ಅಂತ ಹೆಮ್ಮೆಯಿಂದ ಖುಷಿ ಪಟ್ಟು ಹೇಳ್ತಾ ಇದ್ದೀನಿ. ಇದು ಕೀ ಪೋಸ್ಟ್ ಆಗಿರೋದು ಮತ್ತೆ ಎಲ್ಲ ರೀತಿಯಲ್ಲೂ ಸಮರ್ಥವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರಬೇಕು ಅನ್ನತಕ್ಕಂಥ ಉದ್ದೇಶಗಳು ನಮ್ಮ ಪ್ರಮುಖರ ಮತ್ತು ಇವೆಲ್ಲರ ಒತ್ತಾಸೆಯ ಮೇರೆಗೆ ನಮ್ಮ ವಕೀಲರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಅವರನ್ನ ಪ್ರಧಾನ ಕಾರ್ಯದರ್ಶಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಚಪ್ಪಾಳೆ ಹೊಡೆದವರನ್ನ ಮತ್ತೊಮ್ಮೆ ಸ್ವಾಗತಿಸಬೇಕು. ಯಾವತ್ತೂ ಸಹ ನಾನು ಪದವಿಯನ್ನು ಆರಿಸಿ ಹೋಗಬೇಕಂತವರಲ್ಲ. ತಾವು ನನ್ನ ಮೇಲೆ ಗುರುತರವಾದ ಜವಾಬ್ದಾರಿಯನ್ನ ವಹಿಸಿದ್ದೀರಾ. ನಾನು ನನ್ನ ಸಮಾಜಕ್ಕಾಗಿ ನನ್ನ ಕಾಯ ವಾಚ ಮನಸ್ಸ ಅಂತಃಕರಣದಿಂದ ನಾನು ಸೇವೆ ಸಲ್ಲಿಸಿದ್ದೇನೆ. ಯಾವತ್ತೂ ಸಹ ನನ್ನ ವೈಯಕ್ತಿಕ ಕೆಲಸಗಳಿಗೆ ಈ ಒಂದು ಹುದ್ದೆಯನ್ನ ಉಪಯೋಗಿಸಿಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಮತ್ತೆ ತಮ್ಮೆಲ್ಲರೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.